ನಮಸ್ಕಾರ. ಕೆಸೆಟ್ 2025 ಇನ್ನೇನು 60 ದಿನದೊಳಗೆ ನವೆಂಬರ್ 2ಕ್ಕೆ ಪರೀಕ್ಷೆ ಆಗತೈತಿ. ನಾನು ಪರೀಕ್ಷೆಯನ್ನು ಪಾಸ್ ಮಾಡಬೇಕಾದ್ರೆ ಕೆಲವೊಂದಿಷ್ಟು ವಿಷಯಗಳನ್ನು ನಾನು ಅರ್ಥ ಮಾಡ್ಕೋಬೇಕಾಗೈತಿ. ಯಾವ ವಿಷಯ ಅರ್ಥ ಮಾಡ್ಕೋಬೇಕಾಗೈತಿ ಅಂತಂದ್ರೆ 60 ದಿನದ ಟೈಮ್ ಟೇಬಲ್ ಅನ್ನು ಫಾಲೋ ಮಾಡೋದು ಅರ್ಥ ಮಾಡ್ಕೋಬೇಕಾಗೈತಿ. ಅದ್ರ ಜೊತೆಗೆ ನಾನು 30 ವಿಷಯಗಳನ್ನ ಓದ್ಬೇಕಂತ ಅರ್ಥ ಮಾಡ್ಕೋಬೇಕಂತ ವಿಷಯ ತಿಳಿದೈತಿ. ಮತ್ತು ನಾನು ದಿನಾಲೂ ಟೈಮ್ ಟೇಬಲ್ ಮತ್ತು ವಾರದ ಟೈಮ್ ಟೇಬಲ್ ಜೊತೆಗೆ ಕೆಲವೊಂದಿಷ್ಟು ಸ್ಟ್ರಾಟಜಿಯನ್ನು ಕೂಡ ಅರ್ಥ ಮಾಡ್ಕೋಬೇಕಾದಂತ ಪರಿಸ್ಥಿತಿ ಎದುರಾಗೈತಿ. ನೀವು ಇವುಗಳನ್ನು ಏನೋ ನೀವು ಓದ್ತಾ ಹೊಂಟಿರಿ ಅಂತಂದ್ರೆ ಮುಂದೊಂದು ದಿನ ನೀವು ಇವುಗಳನ್ನ ಪಾಲಿಸ್ತಾ ಇದ್ರೆ ಕೆಸೆಟ್ ಪರೀಕ್ಷೆ ಪಾಸ್ ಆಗದೆ ಇರ್ಬೋದು. 2024 ಇವನ್ನೆಲ್ಲ ನಾನು ಫಾಲೋ ಮಾಡೇನಿ ಮತ್ತು ಪರೀಕ್ಷೆನ ಪಾಸ್ ಮಾಡೇನಿ. ಅದಕ್ಕೆ ನಿಮಗೆ ನಾನು ಹೇಳ್ತಾ ಇದ್ದೀನಿ, ನೀವು ಇವುಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಮಾತ್ರ ನೀವು ಪರೀಕ್ಷೆನ ಪಾಸ್ ಮಾಡ್ಕೊಳ್ಳಿಕ್ಕೆ ಅರ್ಥ ಆಗತ್ತೆ. ಹೌದು, ಏನಪ್ಪಾ ಅವೆಲ್ಲ ಸ್ಟ್ರಾಟಜೀಸ್ ಅಂತಂದ್ರೆ, ಮೊದಲು ಬಂದ್ಬಿಟ್ಟು ನಾವು ಎಷ್ಟು ವಿಷಯಗಳನ್ನು ಓದ್ಬೇಕಾಗೈತಿ ಅಂತಂದು ನೀವು ಲಿಸ್ಟ್ ಔಟ್ ಮಾಡ್ಕೋರಿ. ಲಿಸ್ಟ್ ಔಟ್ ಯುವರ್ ಆಲ್ ದ ಯೂನಿಟ್ಸ್, ಆಲ್ ದ ಸಬ್ಜೆಕ್ಟ್ಸ್, ದ ಪೇಪರ್ 1 ಅಂಡ್ ಪೇಪರ್ 2 ಇನ್ಕ್ಲೂಡಿಂಗ್. ಪೇಪರ್ 1 ನಲ್ಲಿ 10 ಯೂನಿಟ್ಗಳು ಬರ್ತಾವೆ. ಪೇಪರ್ 1 ನಲ್ಲಿ 10 ಯೂನಿಟ್ಗಳು ಬರ್ತಾವೆ, 10 ಟಾಪಿಕ್ಗಳು ಬರ್ತಾವೆ. ಪೇಪರ್ 2 ದಲ್ಲಿ ಕೂಡ 10 ಟಾಪಿಕ್ಗಳು ಬರ್ತಾವೆ. ಇದಾಯ್ತು. ಎಷ್ಟಾಯ್ತು? 30 ಟಾಪಿಕ್ಗಳಾಯ್ತು. 30 ಟಾಪಿಕ್ಗಳು ಪ್ಲಸ್ 30 ಅಂದ್ರೆ ಪ್ಲಸ್ ಕ್ವಶನ್ ಪೇಪರ್ಸ್, ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ನಮ್ಮ ಕಡೆ ಇರಬೇಕು. ಓಕೆ, ಇಷ್ಟು ಮಾಡಿದ್ಮೇಲೆ ಏನು? ಈಗ ನಾವು ದಿನದ ಟೈಮ್ ಟೇಬಲ್ ಅನ್ನ ಹಾಕೋಬೇಕಾಗಿದೆ. ನಿಮಗೆ ನಾನು ಹೇಳ್ತಾ ಇರ್ತೇನೆ, ಒಂದಿಷ್ಟು ಟಾಪಿಕ್ಗಳು ಈಸಿ ಇರ್ತಾವ, ಒಂದಿಷ್ಟು ಟಾಪಿಕ್ಗಳು ಬಹಳ ಡಿಫಿಕಲ್ಟ್ ಇರ್ತಾವ. ಈಸಿ ಇರೋ ಟಾಪಿಕ್ಗಳನ್ನ ನಾವು ಫಸ್ಟ್ಗೆ ಬಿಡಿಸ್ತಾ ಹೋಗ್ಬೇಕು, ಮುಗಿಸ್ತಾ ಹೋಗ್ಬೇಕು. ಈಗ ಮೊದಲಿಗೆ ನಾವು ಪೇಪರ್ 1 ಅನ್ನು ತೆಗೆದುಕೊಳ್ಬೇಕು. ಪೇಪರ್ 1 ರಲ್ಲಿ ನಾವು ಏನನ್ನ ಓದಬೇಕು ಅಂತ ಹೇಳೋದಾದ್ರೆ, ರಿಸರ್ಚ್ ಆಪ್ಟಿಟ್ಯೂಡ್, ಟೀಚಿಂಗ್ ಆಪ್ಟಿಟ್ಯೂಡ್, ಲಾಜಿಕಲ್ ರೀಸನಿಂಗ್, ಬೇಸಿಕ್ ಹೇಳತ್ತೇನೆ ನಾನು, ಲಾಜಿಕಲ್ ರೀಸನಿಂಗ್, ಎನ್ವಿರಾನ್ಮೆಂಟ್, ಹೈಯರ್ ಎಜುಕೇಶನ್, ICT ಅಂತಹ ಬಹಳ ಈಸಿ ಸಬ್ಜೆಕ್ಟ್ ಅನ್ನು ನಾವು ಫಸ್ಟ್ಗೆ ಓದಬೇಕು. ಇದರಿಂದ ನಮ್ಗೆ ಬರುವಂತ ಕಾನ್ಫಿಡೆನ್ಸ್ ಏನಿದೆ ಹೆಚ್ಚಾಗ್ತದೆ. ಇದರ ಮೇಲೆ ನಾವು ಪ್ರತಿ ಒಂದಿನಾನು ಕೂಡ ಬೇಸಿಕ್ ಈಸಿ ಟಾಪಿಕ್ ಅನ್ನ ಮುಗಿಸ್ತಾ ಹೋಗ್ಬೇಕು. ಒಂದು ಟಾಪಿಕ್ ಒನ್ ಡೇ ಪ್ಲಸ್ ಹಿಂಗೆ ಮಾಡ್ತಾ ಹೋಗ್ಬೇಕು. ಇದೇ ರೀತಿನೇ ಅದು ಜೊತೆಗೆ ನಾವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಅನ್ನ ಬಿಡಿಸ್ತಾ ಹೋಗ್ಬೇಕು. ಇದರಿಂದ ನಮ್ಮೊಳಗೆ ಆತ್ಮವಿಶ್ವಾಸ ಜಾಸ್ತಿ ಆಗ್ತದೆ. ಪರೀಕ್ಷೆಯಲ್ಲಿ ನಾವು ಪೇಪರ್ 1 ಒಳಗೆ ಹೆಚ್ಚಿಗೆ ಅಂಕಗಳನ್ನು ಪಡ್ತೇವೆ. ಯಾವ್ಯಾವ ಟಾಪಿಕ್ಗಳು ಬರಂಗೇ ಇಲ್ಲ ಅಂತ ಯಾರ್ಯಾರು ಅನ್ಕೊಂಡಿರಿ ಅವುಗಳನ್ನು ಬಿಟ್ಟು ಬಿಡ್ರಿ. ನಾನು ಬೆಸ್ಟ್ ಸಲಹೆಗಳನ್ನು ಕೊಡ್ತೇನೆ, ಬಿಟ್ಬಿಡ್ರಿ. ಯಾಕೆ ಬಿಡಬೇಕು ಅಂತ ಪ್ರಶ್ನೆ ಕೇಳಿದ್ರೆ, ಈಗ ಅವನ್ನೆಲ್ಲ ಓದುವಂತಹ ಅರ್ಥ ಮಾಡಿಕೊಳ್ಳುವಂತ ಟೈಮ್ ಇದಲ್ಲ. ಯಾಕಂದ್ರೆ ಪೇಪರ್ 2 ಕೂಡ ಇದೆ. ಪೇಪರ್ 2 ಓದಿ ಪೇಪರ್ 1 ಕೂಡ ಹಾಗೇನೆ ರಿವಿಷನ್ ಮಾಡಬೇಕು, ಮತ್ತೆ ಪೇಪರ್ 2 ಕೂಡ ರಿವಿಷನ್ ಮಾಡಬೇಕಾಗಿದೆ, ಮತ್ತೆ ಪ್ರೀವಿಯಸ್ ಕ್ವಶನ್ ಪೇಪರ್ ಬಿಡಿಸಬೇಕಾಗಿದೆ, ಮತ್ತೆ ಟೆಸ್ಟ್ ಗಳನ್ನ ಅಟೆಂಡ್ ಮಾಡಬೇಕಾಗಿದೆ. ಹಿಂಗಾಗಿ ನಾವು ಪೇಪರ್ 1 ಮತ್ತು ಪೇಪರ್ 2 ದಲ್ಲಿ ಇರುವಂತ ಎಲ್ಲ ಯೂನಿಟ್ಗಳದ್ದು ಈಸಿ ಟಾಪಿಕ್ ಗಳನ್ನ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಓದ್ಬೇಕಾಗಿದೆ. ಇದು ಪೇಪರ್ 1 ಕ್ಲಿಯರ್ ಆಯ್ತು. ವಾಟ್ ಅಬೌಟ್ ಪೇಪರ್ 2 ಅಂತ ಬಂದ್ಬಿಟ್ರೆ, ನೀವು ಮಾಸ್ಟರ್ ಡಿಗ್ರಿ ಒಳಗೆ ಓದಿರುವಂತಹ ಯಾವೆಲ್ಲ ಬುಕ್ಸ್ ಗಳದಾವ ಅವುಗಳನ್ನ ಒಂದ್ಸಲ ನೀವು ಕಲೆಕ್ಟ್ ಮಾಡಿಟ್ಕೊಳ್ಳಿ. ಮತ್ತೆ 10 ಯೂನಿಟ್ಗಳು ಏನದಾವಲ್ಲ, ಆ 10 ಯೂನಿಟ್ಗಳ ಮೇಲೆ ನಿಮ್ಗಿಷ್ಟು ಸಂಪೂರ್ಣವಾಗಿ ಕಣ್ಣನ್ನು ಆಡಿಸಿರ್ಬೇಕು. ಈಗ ಫಾರ್ ಎಕ್ಸಾಂಪಲ್ ನಾನು ಒಂದು ವಿಷಯದ ಬಗ್ಗೆ ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಇಂಗ್ಲಿಷ್ ಲಿಟರೇಚರ್ ಅಂತ ತೆಗೆದುಕೊಂಡ್ರೆ, ಇಂಗ್ಲಿಷ್ ಸಾಹಿತ್ಯ ಅಂತ ತೆಗೆದುಕೊಂಡ್ರೆ 10 ಯೂನಿಟ್ಗಳು ಬರ್ತಾವೆ. ಇವು ಸಾಮಾನ್ಯವಾಗಿ ಅಷ್ಟು ಇರ್ಬೋದು ಎಲ್ಲ ವಿಷಯದೊಳಗೆ. ನಾನು ಹೇಳ್ತೀನಿ, ಒಂದು ವಿಷಯದೊಳಗೆ ಜಾಸ್ತಿ ಇದ್ರೂ ಕೂಡ ನೀವು ಅವುಗಳನ್ನ ಮಾಡಬೇಕು. ಯಾವ ಒಂದು ಯೂನಿಟ್ ಏನಿದೆ, ಫಾರ್ ಎಕ್ಸಾಂಪಲ್ ರಿಸರ್ಚ್ ಆಪ್ಟಿಟ್ಯೂಡ್ ಕೂಡ ಸೆಕೆಂಡ್ ಯೂನಿಟ್ ಒಳಗಿದೆ, ರಿಸರ್ಚ್ ಅದರ ಬಗ್ಗೆ ಕೂಡ ಇದೆ. ಆ ಒಂದು ಯೂನಿಟ್ ಅನ್ನು ಕೂಡ ಓದಬೇಕಾಗಿದೆ. ಅಗೇನ್ ಮತ್ತೊಂದ್ಸಲ ಬಂದ್ಬಿಟ್ಟು ಕಲ್ಚರ್ ಸ್ಟಡೀಸ್ ಅಂತ ಇನ್ನೊಂದು ಯೂನಿಟ್ ಇದೆ, ಅದನ್ನು ಕೂಡ ಓದಬೇಕಾಗಿದೆ. ಆ ವಿಷಯವನ್ನ ಓದಿ ಈ ಒಂದು ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ಅಲ್ಲಿ ಯಾವ್ಯಾವ ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ಯಾವ್ಯಾವ ಯೂನಿಟ್ ಇಂದ ಬಂದಿದೆ ಅಂತ ನಾವು ಲಿಸ್ಟ್ ಔಟ್ ಮಾಡ್ಕೋಬೇಕಾಗಿದೆ. ಹಿಂಗೆ ಲಿಸ್ಟ್ ಔಟ್ ಮಾಡ್ಕೋದ್ರಿಂದ ನಮಗೆ ಏನಾಗುತ್ತೆ, ಈ ವಿಷಯದ ಮೇಲೆ ಹೆಚ್ಚಿಗೆ ಕೇಳ್ತಾ ಇದ್ದಾನೆ, ನಾನು ಈ ವಿಷಯವನ್ನು ಹೆಚ್ಚಿಗೆ ಓದಬೇಕಾಗಿದೆ ಅಂತ ನಮ್ಮ ತಲೆಯಲ್ಲಿ ಫಿಕ್ಸ್ ಆಗುತ್ತೆ. ಯಾವಾಗ ಫಿಕ್ಸ್ ಆಗುತ್ತೆ ನಾವು ಅದ್ರ ಮೇಲೆ ಫೋಕಸ್ ಮಾಡ್ತೀವಿ. ಯಾವಾಗ ಫೋಕಸ್ ಮಾಡ್ತೀವಿ ಅದ್ರ ಮೇಲೆ ಮತ್ತೆ ನಾವು ಓದ್ತೀವಿ, ಅದನ್ನ ಮತ್ತೆ ರಿವಿಷನ್ ಮಾಡ್ತೀವಿ, ಅದನ್ನ ಹೆಚ್ಚಿಗೆ ನೆನಪಿಟ್ಕೊಳ್ತೀವಿ. ಹಂಗೆ ನಮ್ಮ ಒಂದು ಮೈಂಡ್ ಸೆಟ್ಗೆ ನಾವು ಕೊಡಬೇಕಾಗಿದೆ. ಹಿಂಗೆ ಕೊಡೋದ್ರಿಂದ ಏನಾಗುತ್ತೆ, ನಮ್ಮ ಪರೀಕ್ಷೆ ಬಹಳ ಈಸಿಯಾಗಿ ನಾವು ಪಾಸ್ ಆಗ್ಬೋದು. ಇದು ಒಂದು ಲೆವೆಲ್ ಒಳಗಾಯ್ತು. ಇನ್ನೊಂದು ಲೆವೆಲ್ ಏನಪ್ಪಾ ಅಂತಂದ್ರೆ, ಐ ಆಮ್ ಸಾರಿ, ಇನ್ನೊಂದು ವಿಚಾರ ಏನಂತಂದ್ರೆ, ಎವ್ರಿ ಡೇ ನೀವು 6 ತಾಸು ಓದುವಂತ ಕೆಲಸ ಮಾಡಿ. ವೆದರ್ ಯು ಆರ್ ವರ್ಕಿಂಗ್ ಆರ್ ಯು ಆರ್ ನಾಟ್ ವರ್ಕಿಂಗ್, ಇಟ್ಸ್ ನಾಟ್ ಮ್ಯಾಟರ್ ಟು ಯು. Every day you have to read 6 hours because of you have to pass the KCET.
Once you pass the KSET, after that you will get an opportunity to write assistant professor. So that is why we have to, you need to study at least 6 hours per day. ಸೊ ಹಿಂಗಾಗಿ 6 ತಾಸನ್ನು ನಾವು ಡಿವೈಡ್ ಮಾಡ್ಕೋಬೇಕು. 6 ತಾಸನ್ನು ನಾವು ಡಿವೈಡ್ ಮಾಡ್ಕೋಬೇಕು. ಈಗ 6 ತಾಸೊಳಗೆ ನಿಮ್ಗೆ ನಾನು ಏನು ಹೇಳ್ತೀನಿ ಅಂತಂದ್ರೆ, ಅಗೇನ್ ನಿಮ್ಗೆ ಹೇಳ್ತಿರೋದು ಪೇಪರ್ 1 ಮುಗಿಸುವವರೆಗೂ ಕೂಡ ಪೇಪರ್ 1 ಅಷ್ಟೇ ಓದಬೇಕು, ಪೇಪರ್ 2 ಮುಗಿಸುವವರೆಗೂ ಕೂಡ ಪೇಪರ್ 2 ಅಷ್ಟೇ ಓದಬೇಕು. ಪೇಪರ್ 1 ನಲ್ಲಿ ಏನು ಬರ್ತದ, ಫಾರ್ ಎಕ್ಸಾಂಪಲ್ ಈಗ 1 ಯೂನಿಟ್ ಅನ್ನ ನಾವು 6 ತಾಸು ಓದ್ಬಿಟ್ರೆ 6 ತಾಸನ್ನು ಅದನ್ನೇ ಓದಬಾರ್ದು. 5 ತಾಸನ್ನ 1 ಯೂನಿಟ್ಗೆ ಓದ್ತೀನಿ, 1 ತಾಸನ್ನು ನಾನು ಏನ್ ಮಾಡ್ತೀನಿ, ಅದರ ಮೇಲೆ ಬಂದಿರುವಂತಹ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಇಂಪಾರ್ಟೆಂಟ್ ಟಾಪಿಕ್ಸ್ ಅನ್ನು ಬಿಡಿಸ್ತಾ ಹೋಗ್ತೀನಿ ಅನ್ನೋದು ತಲೆಯಲ್ಲಿ ಇರಬೇಕು. ಇದರಿಂದ ಆ ಟಾಪಿಕ್ ಮೇಲೆ ನಿಮ್ಗೊಂದು ಹತೋಟಿ, ಒಂದು ಕಂಟ್ರೋಲ್, ಒಂದು ಗ್ರಿಪ್ ಬರ್ತದೆ. ಹಿಂಗಾಗಿ ನೀವು ಪಾಸ್ ಆಗ್ಬೋದು. ಇದೇ ರೀತಿನೇ ನೀವು 10 ಡೇಸ್ 10 ಡೇಸ್ ನೀವು ಕೂಡ ಇದನ್ನು ಮಾಡಬೇಕು. 11 ಡೇಸ್ಗೆ ನೀವು ಅದನ್ನು ಕಂಪ್ಲೀಟ್ ಆಗಿ 10 ಯೂನಿಟ್ಸ್ ಅನ್ನು ಕೂಡ ರಿವಿಷನ್ ಮಾಡಬೇಕು. ಓಕೆ, ಇದರಿಂದ ನಿಮ್ಗೆ ಒಂದು ವೆಲ್ ಕಂಟ್ರೋಲ್ಡ್ ಮ್ಯಾನರ್ ಸಿಗ್ತದೆ ಅದರೊಳಗಡೆ. ಇನ್ನು ಸೆಕೆಂಡ್ ಇಂಪಾರ್ಟೆಂಟ್ ಪಾಯಿಂಟ್ ಬಂದ್ಬಿಟ್ಟು, ಇನ್ನು ಪೇಪರ್ 2 ದಲ್ಲಿ ಬರ್ತೀನಿ ನಾನು. ಪೇಪರ್ 2 ದಲ್ಲಿ ಕೂಡ ಅಗೇನ್ ಈಗ 6 hours ಸ್ಟಡಿ ಸ್ಟಾರ್ಟ್ ಆಗಿದೆ. ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಅಗೇನ್ ಸಂಡೇ ಇದೆ ಅಂತಂದ್ರೆ ನೀವು ಮತ್ತೆ ಎಂಜಾಯ್ ಮಾಡ್ಲಿಕ್ಕೆಲ್ಲ ಹೋಗಬೇಡ್ರಿ. ದಿಸ್ ಇಸ್ ನಾಟ್ ಅ ಗುಡ್ ಟೈಮ್ ಟು ಗೋ ಫಾರ್ ಎಂಜಾಯ್. ಆಫ್ಟರ್ ಎಕ್ಸಾಮ್ ನವೆಂಬರ್ 3ಕ್ಕೆ ನಾನು ಪಿಕ್ಸ್ ಒಂದಷ್ಟು ಸಿನಿಮಾಗೆ ಹೋಗ್ತೀನಿ, ನಾನು ಪಿಕ್ಸ್ ಹೊರಗಡೆ ಪಿಕ್ನಿಕ್ಗೆ ಹೋಗ್ತೀನಿ, ನಾನು ಟೂರ್ಗೆ ಹೋಗ್ತೀನಿ ಅನ್ನುವಂತಹ ಇನ್ನು ಒಂದು ಪ್ಲಾನ್ ಅನ್ನು ಮಾಡ್ಕೊರಿ. ಬಟ್ ಬಿಫೋರ್ ನವೆಂಬರ್ 2 ಡೋಂಟ್ ಗೋ ಎನಿವೆ. ಓಕೆ, ದಿಸ್ ಇಸ್ ಲೆಟ್ ಕಮ್ ಟು ಅವರ್ ಪಾಯಿಂಟ್ಸ್. ಈಗ ಪೇಪರ್ 2 ಸ್ಟಾರ್ಟ್ ಆಗಿದೆ. ಪೇಪರ್ 2 ದಲ್ಲಿ ನಾವು ನೋಡ್ರಿ, ಓದೋದು ಬಹಳ ಇದೆ, ಬಟ್ ಮುಖ್ಯವಾಗಿರೋದನ್ನ ಓದ್ಬೇಕಾಗಿದೆ. ನಾವು ಓದೋದು ಬಹಳ ಇದೆ, ಮುಖ್ಯವಾಗಿರೋದನ್ನ ಓದ್ಬೇಕಾಗಿದೆ. ಮುಖ್ಯವಾಗಿರೋದು ಹೆಂಗ್ ಗೊತ್ತಾಗುತ್ತೆ ಅಂತ ಬಂದ್ರೆ, ಅಗೇನ್ ಪ್ರೀವಿಯಸ್ ಕ್ವಶನ್ ಪೇಪರ್ಸ್. ನಿಮ್ ಕಡೆ ಏನಾದ್ರೂ ಪ್ರೀವಿಯಸ್ ನೆಟ್ ಕ್ವಶನ್ ಪೇಪರ್ಸ್, ಕೆಸೆಟ್ ಕ್ವಶನ್ ಪೇಪರ್ಸ್ ಇಲ್ಲ ಅಂತಂದ್ರೆ ನೋ ಯೂಸ್. ದಯವಿಟ್ಟು ಯಾರು ಓದ್ಬೇಡ್ರಿ, ನೀವು ಪಾಸ್ ಆಗೋದಿಲ್ಲ. ಸೊ ಅದಕ್ಕೆ ಇಟ್ ಮೀನ್ಸ್ ಐ ಆಮ್ ನಾಟ್ ಗೋಯಿಂಗ್ ಟು ಡಿಮೋಟಿವೇಟ್ ಯು, ಐ ಆಮ್ ಜಸ್ಟ್ ವಾಂಟ್ ಟು ಗಿವ್ ಯು ಅನ್ ಐಡಿಯಾ ದಟ್ ಯಾವುದು ಹೆಂಗೆ ಪಾಸ್ ಆಗ್ಬೇಕಂದ್ರೆ ಇದೇ ರೀತಿನ ಪಾಸ್ ಆಗ್ಬೇಕು, ಬೇರೆ ದಾರಿನೇ ಇಲ್ಲ. ಓಕೆ, ಸೊ ಯಾಕಂದ್ರೆ ಡೇಸ್ ಕಡಿಮೆ ಇದಾವ ಅಂತಂದ್ರೆ ನಾವು ಹಿಂಗೆ ಸ್ಟಡಿ ಮಾಡ್ಬೇಕಾಗತ್ತೆ. ಒಂದು ಕ್ವಶನ್ ಪೇಪರ್ ತಗೊಳ್ತೀರಿ, ಮೊದಲೇ ಕ್ವಶನ್ ಅನ್ನ ಓದ್ತೀರಿ, ಆ ಕ್ವಶನ್ ಇಷ್ಟು ಬ್ಯಾಕ್ ಗ್ರೌಂಡ್ ಅನ್ನ ಓದ್ತೀರಿ, ಮತ್ತೆ ಆ ಕ್ವಶನ್ಗೆ ಕೊಟ್ಟಿರುವಂತ 4 ಆಯ್ಕೆಗಳು ಏನಿದಾವಲ್ಲ, ಆ 4 ಆಯ್ಕೆಗಳ ಬಗ್ಗೆ ನೀವು ಶಾರ್ಟ್ ಸಮರಿಯನ್ನ ವಿಕಿಪೀಡಿಯಾದಿಂದ ಅಥವಾ ಚಾಟ್ ಜಿಪಿಟಿಯಿಂದ ಅಥವಾ ನಿಮಗೆ ಇನ್ನೂ ಒಂದು ವೇಳೆ ಏನಾದರೂ ನಿಮ್ಮ ಪುಸ್ತಕದಿಂದ ನೀವು ಮಾಹಿತಿನ ಸಂಗ್ರಹಿಸಿಕೊಂಡು ಲಿಟ್ಲ್ ಬಿಟ್ ಸಾಧ್ಯವಾದ್ರೆ ಓದಿ, ನೋಟ್ಸ್ ಮಾಡಿ. ಹಿಂಗೆ 10 ಪ್ರಶ್ನೆಗೆ ನೀವು 40 ಅನ್ನೋ ಕೀ ಪಾಯಿಂಟ್ಸ್ ಅನ್ನ ನೋಟ್ಸ್ ಮಾಡ್ತೀರಿ. ಒಂದು 100 ಪ್ರಶ್ನೆಗೆ 400 ಕೀ ಪಾಯಿಂಟ್ಸ್ ಅನ್ನ ನೀವು ನೋಟ್ಸ್ ಮಾಡ್ತೀರಿ. ಹೌದಲ್ವಾ? 400 ಆಗಲ್ಲ ಅಂತಂದ್ರೆ ಅಟ್ಲೀಸ್ಟ್ 200 ಆದ್ರೂ ಆಗ್ತಾವ್ ತಾನೆ. ಒಂದು ಪ್ರಶ್ನೆ ಪತ್ರಿಕೆಗೆ ನೀವು 200 ನೋಟ್ಸ್ ಅಂದ್ರೆ 200 ಕೀ ಪಾಯಿಂಟ್ಸ್ ಮಾಡಿದ್ರೆ 2 ರಿಂದ 3 ಪ್ರಶ್ನೆಗಳನ್ನ ಮಾಡಿಬಿಟ್ರೆ ನೀವು ಮೋರ್ ದೆನ್ 800 ಕೀ ಪಾಯಿಂಟ್ಸ್ ಮಾಡ್ತೀರಿ. ಐ ಡೆಫಿನೆಟ್ಲಿ ವಿಲ್ ಗಿವ್ ಯು. ಓಕೆ, ಸೊ ಹಿಂಗೆ ನೀವು 800 ಅನ್ನ ನೀವು 8 ಮಾಡಿದ್ರಿ, ಒಂದು 40 ಡೇಸ್ ಅಲ್ಲಿ ಮುಗಿಸಿದ್ರಿ ಅಂತಂದ್ರೆ ಈ ಲಾಸ್ಟ್, ಓಕೆ, ನಾನು ಹೇಳ್ತಾ ಇರೋದು ಫಸ್ಟ್ 11 ಡೇಸ್ ಯಾವ್ದಕ್ಕೆ, ಪೇಪರ್ 1ಗೆ. ಸೆಕೆಂಡ್ ಒಂದು 25 ಡೇಸ್ ಏನಿದೆ, 25 to 29 ಡೇಸ್ ಏನಿದೆ, ಇದು ಪೇಪರ್ 2ಗೆ. ಓಕೆ, ಇದು ಕ್ಲಿಯರ್ ಆಯ್ತು. ಇನ್ನು ಮುಂದುವರೆದು ಲಾಸ್ಟ್ 20 ಡೇಸ್ ಇದೆ. ದಿಸ್ ಇಸ್ ವೆರಿ ವೆರಿ ಕ್ರೂಷಿಯಲ್ ಡೇಸ್. ಓಕೆ, ಇದು ಬಹಳ ಇಂಪಾರ್ಟೆಂಟ್ ಇದೆ. ಇದರೊಳಗೆ ನೀವು ಪ್ರಜ್ಞೆ ತಪ್ಪೋದು, ಅನಾರೋಗ್ಯದಿಂದ ಇರೋದು, ಎಲ್ಲಾದ್ರೂ ನಾನು ತಿರ್ಗಾಡ್ಲಿಕ್ಕೆ ಹೋಗೋದು, ಈ ಕೆಲಸ ಮಾಡಕ್ ಹೋಗ್ಬ್ಯಾಡ್ರಿ. ನಿಮಗೆ ಡೈರೆಕ್ಟ್ ಆಗಿ ಹೇಳತ್ತೇನೆ ನಾನು. ಇಲ್ಲಿ ನೀವೇನ್ ಮಾಡಬೇಕು, ಈಗ ನೋಟ್ಸ್ ಮಾಡಿರೋದನ್ನ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಅನ್ನು ಓದಿರೋದನ್ನ ನೀವು ಮತ್ತೊಂದ್ಸಲ ಓದ್ಬೇಕಾಗತ್ತೆ, ಮತ್ತೊಂದ್ಸಲ ಜೀರ್ಣಿಸ್ಕೊಳ್ಬೇಕಾಗತ್ತೆ. ಮತ್ತೆ ನೀವು ಏನ್ ಮಾಡಬೇಕು, ಪ್ರಾಕ್ಟೀಸ್ ಟೆಸ್ಟ್ ಗಳನ್ನ ಬಿಡಿಸ್ತಾ ಹೋಗಬೇಕು, ಅದ್ರ ಮೇಲ್ಗಡೆ ಹೆಚ್ಚಿನ ಅಂಶಗಳನ್ನು ನೋಡ್ತಾ ಹೋಗಬೇಕು. ಸಾಧ್ಯವಾದ್ರೆ ಹೊರಗಿನ ರಾಜ್ಯದ ಸೆಟ್ ಪೇಪರ್ಸ್ ಗಳನ್ನ, UGC ನೆಟ್ ಪೇಪರ್ಸ್ ಗಳನ್ನ ದಯವಿಟ್ಟು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬಿಡಿಸ್ತಾ ಹೋಗಿ. ಇದರಿಂದ ನೀವು 100% ನಿಮ್ಮ ಒಂದು ಕಾನ್ಸಂಟ್ರೇಷನ್ ಮತ್ತೆ ಕಾನ್ಫಿಡೆನ್ಸ್ ಮತ್ತು ಕನ್ಸಿಸ್ಟೆನ್ಸಿಯನ್ನು ಮೇಂಟೈನ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಎಲ್ಲಿವರೆಗೆ ನಿಮ್ಗೆ ಧೈರ್ಯ ಬರಂಗಿಲ್ವೋ ಅಲ್ಲಿವರೆಗೆ ನೀವು ಪರೀಕ್ಷೆನ ಕ್ರ್ಯಾಕ್ ಮಾಡ್ಲಿಕ್ಕೆ ಆಗಲ್ಲ. ಯಾವಾಗ ಧೈರ್ಯ ಬರಬೇಕು ಅಂತಂದ್ರೆ ಇವನ್ನೆಲ್ಲ ನಾನು ಹೇಳಿದಂಗೆ ನೀವು ಮಾಡಿದ್ರೆ ಸಾಕ್ತದೆ. ಕೊನೆಗೆ ನಾನು ಕೆಲವೊಂದು ಟಿಪ್ಸ್ ಗಳನ್ನ ನಿಮ್ಗೆ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ನಿಮ್ಗೆ ಅಟ್ಲೀಸ್ಟ್ ಆದ್ರೂ ಕೂಡ ಶಾರ್ಟ್ ನೋಟ್ಸ್ ಅನ್ನು ಮಾಡಬೇಕು. ಮಾಕ್ ಟೆಸ್ಟ್ ಗಳನ್ನ ನಿಮ್ಮಷ್ಟಕ್ಕೆ ನೀವೇ ಕಂಡಕ್ಟ್ ಮಾಡ್ಕೋಬೇಕು. ಸಾಧ್ಯವಾದ್ರೆ ನಿಮ್ಮ ಒಂದು ಗ್ರೂಪ್ ಸ್ಟಡಿಯನ್ನು ಮಾಡ್ಲಿಕ್ಕೆ ನೋಡಿ ಲಾಸ್ಟ್ 20 ಡೇಸ್. ಯಾಕಂದ್ರೆ ಓದಿದ್ದನ್ನೆಲ್ಲ ಡಿಸ್ಕಷನ್ ಮಾಡ್ಲಿಕ್ಕೆ. ಒಂದು ವೇಳೆ ಫ್ರೆಂಡ್ಸ್ ಇಲ್ಲ ಅಂದ್ರೆ ಬಿಟ್ಟು ಹಾಕಿ, ದಯವಿಟ್ಟು ಫ್ರೆಂಡ್ಸ್ ಗಳ ಬಗ್ಗೆ ಹೋಗಿ ನೋಡ್ಬೇಡ್ರಿ. ನಿಮ್ಮ ಒಂದು ಯೂನಿಕ್ ಸ್ಟಡಿಯನ್ನು ಮಾಡ್ತಾ ಹೋಗಿ. ಅಗೇನ್ ನಿಮ್ಗೆ ಒಂದು ರೂಲ್ ಅನ್ನು ಹೇಳಿಕ್ಕೆ ನಾನು ಇಷ್ಟಪಡ್ತೀನಿ. 80x20 ಅಂತ ಒಂದು ರೂಲ್ ಇದೆ. 20 ಪ್ರಶ್ನೆಗಳು ಏನಿದಾವೋ, ಓಕೆ, 20 ಪ್ರಶ್ನೆಗಳು ಏನಿದಾವ ಅದ ಟಾಪಿಕ್ ಮೇಲೆ ಬರ್ತಾವ ಅಂತಂದು 80% ಹೇಳ್ತದೆ. ಓಕೆ,
ಈಗ ನೋಡಿ, ಫಾರ್ ಎಕ್ಸಾಂಪಲ್ ಎನ್ವಿರಾನ್ಮೆಂಟ್ ಅನ್ನುವಂತ ಪೇಪರ್ ಒಳಗೆ ಒಂದು ಟಾಪಿಕ್ ಅನ್ನು ನಾನು ನಿಮ್ಗೆ ತೆಗೆದುಕೊಳ್ತೇನೆ. ಅದ್ರ ಒಳಗೆ ಪ್ರತಿ ವರ್ಷ ಈ ಎನ್ವಿರಾನ್ಮೆಂಟ್ ಪ್ರೋಟೋಕಾಲ್ಸ್ ಮೇಲೆ, ಎನ್ವಿರಾನ್ಮೆಂಟ್ ಕನ್ವರ್ಷನ್ ಮೇಲೆ, ಎನ್ವಿರಾನ್ಮೆಂಟ್ ಇವೇನು ಇಂಟರ್ನ್ಯಾಷನಲ್ ಟ್ರೀಟೀಸ್ ಮೇಲೆ, ಒಪ್ಪಂದಗಳ ಮೇಲೆ ಪ್ರಶ್ನೆಗಳು ಬರ್ತಾ ಇದಾವೆ. 2024ರಲ್ಲಿ ಕೂಡ ಒಂದು ಪ್ರಶ್ನೆ ಬಂದಿತ್ತು, 2023ರಲ್ಲಿ ಕೂಡ ಎನ್ವಿರಾನ್ಮೆಂಟ್ ಪ್ರೋಟೋಕಾಲ್ ಮೇಲೆ ಪ್ರಶ್ನೆ ಬಂದಿದೆ, 2025 ಮೇಲೆ ಕೂಡ ಬರ್ತದ. ಹಿಂಗಾಗಿ ಅದ್ರ ಮೇಲೆ ಓದ್ಕೊಡ್ರಿ. ಸೆಕೆಂಡ್ ಒನ್ ಗ್ರೀನ್ ಹೌಸ್ ಗ್ಯಾಸಸ್ ಮೇಲೆ ಪ್ರಶ್ನೆ ಬರ್ತಾ ಇದೆ, ಒಂದು ಮೀಥನ್ ಮೇಲೆ ಬರ್ತಾ ಇದ್ದಾರೆ, ಇನ್ನೊಂದು ಸಮಥಿಂಗ್ ಬೆಂಜಾಲ್ ಮೇಲೆ ಬರ್ತಾ ಇದೆ. ಸೊ ಹಿಂಗಾಗಿ ಅದನ್ನ ಓದ್ಕೊಡ್ರಿ. ಥರ್ಡ್ ಒನ್ ಪೊಲ್ಯೂಷನ್ ಮೇಲೆ ಬರ್ತಾ ಇದೆ, ಸೊ ಪೊಲ್ಯೂಷನ್ ಅನ್ನ ಓದ್ಕೊರಿ. ಫೋರ್ತ್ ಒನ್ ನೀವು SDG ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್, MNG ಅಂದ್ರೆ ಮಿಲೇನಿಯಂ ಸಸ್ಟೈನಬಲ್ ಗೋಲ್. ಸೊ ಹಿಂಗೆ ನೀವು ಇವುಗಳ ಮೇಲೆ ಫೋಕಸ್ ಮಾಡಿದ್ರೆ ನೀವು ಅಫ್ಕೋರ್ಸ್ ಯು ವಿಲ್ ಡೆಫಿನೆಟ್ಲಿ ಕ್ಲಿಯರ್ ಆಲ್ ದ ಎಕ್ಸಾಮ್ ಇನ್ ಈಸಿ ವೇ ಅಂತ ನಾನು ಹೇಳ್ತೀನಿ. ಸೊ ಇವತ್ತಿನ ದಿನ ಇಷ್ಟೆಲ್ಲಾ ವಿಷಯಗಳು ನಿಮ್ಗೆ ಹೇಳ್ಬೇಕಂತ ನನಗೆ ಬಹಳ ಇಷ್ಟ ಆಗಿತ್ತು, ಅದನ್ನ ನಿಮ್ಗೆ ನಾನು ಹೇಳ್ತಾ ಇದ್ದೀನಿ. ನೀವು ಅದನ್ನ ಒಂದು ವೇಳೆ ಪಾಲನೆ ಮಾಡಿದ್ರೆ ಕೆಸೆಟ್ 2025 ನಿಮ್ಮ ಒಂದು ಕನಸಿನ ಏನು ಪರೀಕ್ಷೆ ಆಗಿರದೆ ನನಸಿನ ಪರೀಕ್ಷೆ ಆಗಿರ್ತದ. ಸಾಧನೆ ನಿಮ್ಮ ಒಂದು ಏನು ಅತ್ಯುನ್ನತ ಶಿಖರಕ್ಕೆ ನೀವು ಹೋಗ್ಲಿಕ್ಕೆ ಸಾಧ್ಯ ಆಗತ್ತೆ. ಕೊನೆಗೆ ನೀವು ರಿಸಲ್ಟ್ ಏನು ಬರುತ್ತೆ, ನಿಮ್ಮ ಗೆಳೆಯರೆಲ್ಲರೂ, ನಿಮ್ಮ ಗೆಳತಿಯರೆಲ್ಲರೂ ನಿಮ್ಮ ಒಂದು ರಿಸಲ್ಟ್ ಅನ್ನ ಸ್ಕ್ರೀನ್ಶಾಟ್ ತೆಗೆದುಕೊಂಡು ಆ ಒಂದು ವಾಟ್ಸ್ಆಪ್ ಸ್ಟೇಟಸ್ ಅಲ್ಲಿ ಕಂಗ್ರಾಚುಲೇಷನ್ ಅಂತ ನಿಮ್ಗೆ ಏನ್ ಹಾಕ್ತಾರಲ್ಲ, ಸೊ ಅವಾಗ ಸಿಗುವಂತ ಖುಷಿ ಅದು ಎಲ್ಲಿ ಕೂಡ ಸಿಗೋದಿಲ್ಲ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ನಾನು ಮುಂದಿನ ಒಂದು ವಿಡಿಯೋದೊಳಗೆ ನಿಮ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ಲಿಕ್ಕೆ ಬರ್ತೀನಿ. ನಮಸ್ಕಾರ.